ನಮಸ್ಕಾರ, ನಾನು ನವಿತಾ ಅಜಯ್. ಕಲಬುರಗಿ ಕೋಟೆಯಲ್ಲಿ ಕೇಸರಿ ಟೀಮ್ ಕಹಳೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನಾಯಿ ಜಗಳ ಜೋರು. ಕೆಣಕಿದ ಕೇಸರಿ ನಾಯಕರಿಗೆ ಪ್ರಿಯಾಂಕ್ ಖಡಕ್ ಪ್ರಶ್ನೆ. ಇದೇ ಹೊತ್ತಿನ ವಿಶೇಷ ಬುಲೆಟಿನ್ ನಾಯಿ ಕಾರಣ. ಕಲಬುರಗಿ ಬೀದಿ ಬೀದಿಯಲ್ಲಿ ಕೇಸರಿ ಪಡೆ ಇವತ್ತು ಹೋರಾಟವನ್ನ ಮಾಡಿದೆ. ಖರ್ಗೆ ಕುಟುಂಬದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದು. ಪ್ರಿಯಾಂಕ್ ನಾರಾಯಣಸ್ವಾಮಿ ಮಧ್ಯೆ ನಾಯಿ ವಾಗ್ಯುದ್ಧ ಬಹಳ ಜೋರಾಗಿ ಸಾಗಿದೆ. ಕಲಬುರಗಿಯ ಬೀದಿ ಬೀದಿಯಲ್ಲೂ ಕೂಡ ಕೇಸರಿ ಪಡೆ ಹೋರಾಟವನ್ನ ಮಾಡಿದ್ದು. ಖರ್ಗೆ ಕುಟುಂಬದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಪ್ರಿಯಾಂಕ್ ನಾರಾಯಣಸ್ವಾಮಿ ಮಧ್ಯೆ ನಾಯಿ ವಾಗ್ಯುದ್ಧ ಜೋರಾಗಿ ನಡೆದಿದ್ದು. ಈಗಾಗಲೇ ಕೆಣಕಿದ ಕೇಸರಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಕೂಡ ಅಷ್ಟೇ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ನಾರಾಯಣಸ್ವಾಮಿಯ ನಡುವೆ ಮೊನ್ನೆಯಿಂದಲೂ ನಡೆದಿರುವಂತಹ ಈ ಹೇಳಿಕೆಗಳ ವಾಕ್ ಸಮರ ಬಹಳ ಜೋರಾಗಿ ನಡೀತಾ ಇದ್ದು, ಇವತ್ತು ನಡೆದಿರುವಂತಹ ಈ ಒಂದು ಹೋರಾಟಕ್ಕೆ ಪ್ರಿಯಾಂಕ್ ಖರ್ಗೆ ಕೂಡ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಆನೆ ನಾಯಿಯ ವಿಚಾರ ಅಂತ ಹೇಳಿ ಬಂದ್ರೆ, ಮತ್ತೊಂದು ಕಡೆ ಇದಾಗಲೇ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅಥವಾ ಬೆಂಬಲಿಗರು ಅವರನ್ನ ಕೂಡಿ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೋರಾಟವನ್ನು ಕೂಡ ಮಾಡಿತು. ಜೊತೆಗೆ ಯಾವ ರೀತಿಯ ಹೇಳಿಕೆಯನ್ನ ನೀಡಲಾಗಿತ್ತು, ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತೀವ್ರವಾಗಿ ಆಕ್ಷೇಪವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಕೋಟೆಯಲ್ಲಿ ಕೇಸರಿ ತಂಡದ ನಾಯಕರು, ಕೇಸರಿ ಪಡೆ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಿದ್ದು. ಯಾವ ನಾಯಕರು ಕೆಣಕಿದ್ದಾರೋ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾರ್ಯಾರು ಯಾವ ರೀತಿಯಾಗಿ ಇವತ್ತು ಮಾತನಾಡಿದ್ರು ಪ್ರತಿ ಒಂದಕ್ಕೂ ಕೂಡ ಅಷ್ಟೇ ತೀಕ್ಷ್ಣವಾಗಿ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದು ಸರಿನಾ ಅನ್ನುವ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಈಗಾಗಲೇ ಸಂವಿಧಾನದ ವಿಚಾರ ಅಂತ ಹೇಳ್ತಾರೆ, ಅಥವಾ ಈಗಾಗಲೇ ಅವಮಾನದ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ನಾವು ಅವರಿಗೆ ಏನು ಹೇಳಬೇಕಾಗಿತ್ತು, ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕಾಗಿತ್ತಾ ಅನ್ನುವ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಇನ್ನು ಅವರು ಆ ಒಂದು ಘಟನೆಗೆ ಏನ್ ಕಾರಣ, ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದಕ್ಕೆ ಏನು ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ ಆ ಒಂದು ಪದ ಬಳಕೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಕಾರಣ ಆಗಿರೋದು. ಆಡಿದ ಆ ಒಂದು ಮಾತಿದೆಯಲ್ಲ, ರಾಜ್ಯ ರಾಜಕಾರಣದಲ್ಲಿ ಇದೀಗ ಹಾದಿ ಬೀದಿ ರಂಪಾಟ ಆಗುವವರೆಗೂ ಕೂಡ ಕಾರಣ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಟೀಕೆ ಮಾಡಿ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿರೋದು ಛಲವಾದಿ ನಾರಾಯಣಸ್ವಾಮಿಯವರು. ಅವರು ಕೊಟ್ಟಂತಹ ಹೇಳಿಕೆ, ಪ್ರಿಯಾಂಕ್ ಖರ್ಗೆ ಅವರನ್ನ ಮಾಡಿದಂತಹ ಹೋಲಿಕೆ ಇದೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ನಾರಾಯಣಸ್ವಾಮಿ ಅವರನ್ನ ಅದರಲ್ಲೂ ಕೂಡ ಮುತ್ತಿಗೆ ಹಾಕಿ ಅವರನ್ನ 5ರಿಂದ 6 ಗಂಟೆಗಳ ಕಾಲ ದಿಗ್ಬಂಧನ ವಿಧಿಸಿದ ವಿಚಾರವನ್ನೇ ಇಟ್ಟುಕೊಂಡು ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕೇಸರಿ ಪಡೆ ಹೋರಾಟವನ್ನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಅವರ ತವರೂರಲ್ಲಿ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರ ತವರೂರಲ್ಲೇ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನ ಕೂಡ ಮಾಡಿದ್ದು. ಖರ್ಗೆ ವಿರುದ್ಧ ಕಲಬುರಗಿಯಲ್ಲಿ ಹೋರಾಟವನ್ನ ಬಿಜೆಪಿ ಮಾಡಿದೆ. ಕಲಬುರಗಿ ಚಲೋ, ಕಲಬುರಗಿ ಬಚಾವೋ, ಪಾಳೆಗಾರಿಕೆ ಹಟಾವೋ ಹೆಸರಿನಲ್ಲಿ ಹೋರಾಟವನ್ನ ಕೂಡ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮಾತು ಮಾತಿಗೂ ಖರ್ಗೆ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದೆ ಕೇಸರಿ ಟೀಮ್. ಬಿಜೆಪಿ ನಾಯಕರು ಪ್ರತಿಯೊಬ್ಬರು ಕೂಡ ಮಾತನಾಡಿದಾರಲ್ಲ, ಹೇಳಿಕೆಗಳನ್ನ ಕೊಟ್ಟಿದಾರಲ್ಲ, ಇವತ್ತು ರೋಷಾವೇಶದ ಭಾಷಣವನ್ನ ಮಾಡಿದಾರಲ್ಲ, ಆ ಎಲ್ಲಾ ಬಿಜೆಪಿ ನಾಯಕರ ಒಂದೊಂದು ಮಾತಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಟಕ್ಕರನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತು ಕೇಸರಿ ಪಡೆ. ಈ ಒಂದು ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ, ಭಾಷಣವನ್ನ ಮಾಡಿದಾಗ, ಹೇಳಿಕೆಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಟಕ್ಕರನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಏನ್ ಹೇಳಿದ್ರು, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಟಕ್ಕರ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡೋಣ. ನಿಮ್ಮ RSS ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಒಂದು ನಾಯಿನೂ ಸತ್ತಿಲ್ಲ ಅಂದ್ರೆ ಯಾರಿಗೂ ಹೋಲಿಕೆ ಮಾಡಿದ್ ನೀವು? ಇಡೀ RSS ಬಿಜೆಪಿಯನ್ನ ನಾಯಿಗೆ ಹೋಲಿಕೆ ಮಾಡಿದ್ವಿ. ಆದ್ರೆ ನಿಮ್ಮನ್ನೆಲ್ಲಾದ್ರೂ ಕೂಡ ಹಾಕಿದ್ವಿ ನಾವು? ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರಬಹುದು. ನಾಯೇ ನಾರಾಯಣ, ನಾಯೇ ನಾರಾಯಣ, ನಾನು ನಾರಾಯಣ ಸ್ವಾಮಿ. ನನ್ನ ಹೆಸರು ನಾರಾಯಣ. ಅಂದರೆ ನನಗೇನಕ್ಕೆ ನಿಮ್ಮ ಸಲಹೆ ಬೇಕಂದ್ರೆ, ಇವ್ರ ಪ್ರಕಾರ ಇದು ಪರ್ಯಾಯ ಪದ, ಸಮಾನಾರ್ಥಕವಾದಂಥ ಪದ. ಸೊ ನಾರಾಯಣ ತೆಗೆದುಬಿಟ್ಟು
ಇದು ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದಲ್ಲ, ನಮ್ಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ನಾಳೆಯಿಂದ ನಾರಾಯಣ ಸ್ವಾಮಿ ಅವರಿಗೆ ಏನು ಕರಿಬೇಕು ಅಂದ್ಬಿಟ್ಟು ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಲಿ. ನಾನು ಹೇಳಿದ್ದಲ್ಲ ಅಪ್ಪ, ಆಮೇಲೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಬೇಡ ನನಗೆ. ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇಷ್ಟು ಮಾತ್ರ ಅಲ್ಲ, ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಕೂಡ ಮಾತನಾಡಿ ದಮ್ಮಿದ್ರೆ ನಮ್ಮನ್ನು ಕೂಡಿ ಹಾಕಿ ಅಂತ ಹೇಳಿದ್ರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಹೇಳಿದ ಮಾತೇನು ನೋಡಿ. ಮಾಡಿ ಅಂತ ಹೇಳಿದಾರ, ಕೂಡಾಕಿ ಅಂತ ಹೇಳಿದಾರ. ನಿಮಗೆ ದಮ್ಮಿದ್ರೆ ಬನ್ರಿ, ಇಲ್ಲಿ ನಾವೆಲ್ಲರೂ ಬಂದಿದ್ರಿ. ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ, ನಮ್ಮನ್ನ ಕೂಡಾಕ ದಮ್ಮಿದ್ಯಾ, ನಿಮಗೆ ತಾಕತ್ತಿದ್ಯಾ? ಬನ್ನಿ ನೋಡೋಣ. ಆ ದಮ್ಮಿಲ್ಲ ನಿಮ್ಗೆ. ಎಷ್ಟು ದಿನ ಇವರಿಗೆ ಯಾವುದೇ ಏನೋ ಸ್ವಂತ ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೂಢಿ ಇಲ್ಲ. ವಾಟ್ಸ್ಆ್ಯಪ್ನಲ್ಲಿ ಏನು ಕಳಿಸ್ತಾರೆ ಅದೇ ದಿನ ಬೈಬೇಕು. ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಪ್ರಿಯಾಂಕ್ ಖರ್ಗೆಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಅಷ್ಟೇ ಇವ್ರ ಕೆಲಸ. ಏನು ಕೆಲಸ ಇವ್ರದ್ದು? ಅಷ್ಟೇ, ಇದು ಏನಿಲ್ಲ. ಈಗ ಇವರು ಯಾಕೆ ಇಷ್ಟು ಹತಾಶರಾಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸಿಟಿ ರವಿ ಅವರು ಮಾತಾಡಿ ತುರ್ತು ಪರಿಸ್ಥಿತಿ ಹೇರಿದವರಿಗೆ ಸೋಲು ಅಂತ ಹೇಳಿದ್ರೆ ಇದಕ್ಕೆ ಟಕ್ಕರ್ ಕೊಟ್ಟಂತಹ ಪ್ರಿಯಾಂಕ್ ಖರ್ಗೆ ಅವರು ರವಿ ಪೌರುಷ ಎಲ್ರಿಗೂ ಗೊತ್ತು ಅಂತ ಹೇಳಿದ್ರು. ನಿಜಾಂಶಾಮಿ ವರ್ತನೆಯನ್ನೇ ಮುಂದುವರಿಸಿದ್ರೆ ದೇಶ ತುರ್ತು ಪರಿಸ್ಥಿತಿಗೆ ಉತ್ತರ ಕೊಟ್ಟಿದೆ. ತುರ್ತು ಪರಿಸ್ಥಿತಿ ಹೇರಿದವ್ರನ್ನೇ ಹೀನಾಯವಾಗಿ ಸೋಲಿಸ್ತು. ಏನಾಯ್ತು 77ರಲ್ಲಿ ರಾಯಬರೇಲಿ ಕ್ಷೇತ್ರದಲ್ಲಿ? ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಅನ್ಸ್ಕೊಂಡವರು ಪ್ರಜಾಪ್ರಭುತ್ವದ ಹೊಡೆತಕ್ಕೆ ನೆಲಕಚ್ಚಿ ಹೋದ್ರು. ಅದು ಜನ ಕೊಡೋ ತೀರ್ಪು. ನಿಮ್ಮ ಈ ಗುಂಡಾಗಿರಿಗೂ ಕೂಡ ಜನ ಅಂಥದೇ ತೀರ್ಪು ಕೊಡ್ತಾರೆ. ನಿಮ್ಮ ವರ್ತನೆಯನ್ನು ಸುಧಾರಿಸ್ಕೊಳ್ಳಿ. ಮೊನ್ನೆ ಹೋದ ಎಲೆಕ್ಷನ್ನಲ್ಲಿ ಯಾರು ಮಣ್ಣಾಗಿದ್ದು? ನವ ಹಿಟ್ಲರು, ನಿಜಾಮು, ರಜಾಕರ್, ಇಷ್ಟೇ ರೀ ಇವ್ರದ್ದು. ನಾನು ಹೇಳ್ತಾ ಇದ್ದೀನಲ್ಲ, ಇವರು ಇಷ್ಟು ಪ್ರಾಮಾಣಿಕರಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ. ನೀವು ಹಿಟ್ಲರ್, ಗೋಬೆಲ್ಸ್ ಅವರ ಸನಾತನಗಳು ಇವರೆಲ್ಲರೂ. ಹಿಟ್ಲರ್ ಸನಾತನಿಗಳು ಅಲ್ಲೇ ಇದ್ದಾರೆ. ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು. ಆ RSS ಯೂನಿಫಾರ್ಮು ಮತ್ತು ನ್ಯಾಟ್ಸಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ. ಸೊ ಆದ್ರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ. RSS ಇಂದ ಇರ್ಬೋದು, BJP ಅವರಿಂದ ಇರ್ಬೋದು, ಅಥವಾ CT ರವಿ ಅವರಿಂದ ಇರ್ಬೋದು. ಇಷ್ಟು ಮಾತ್ರ ಅಲ್ಲ, ಶ್ರೀರಾಮುಲು ಕೂಡ ಮಾತನಾಡಿ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ರು. ರಿಪಬ್ಲಿಕ್ ಕಲಬುರಗಿ ಆಗೋದಿಕ್ಕೆ ಬಿಡಲ್ಲ ಅಂತ ಶ್ರೀರಾಮುಲು ಹೇಳಿದ್ರೆ ಕಲ್ಯಾಣ ಕರ್ನಾಟಕವನ್ನೇ ಮರ್ತು ಹೋದವರು ಅಂತ ಹೇಳಿ ಟಕ್ಕರ್ ಕೊಟ್ರು ಪ್ರಿಯಾಂಕ್ ಖರ್ಗೆ. ಕಲಬುರಗಿ ಮಾಡಕ್ಕೆ ನಾವು ಬಿಡಲ್ಲ. ಇವತ್ತು ಎಲ್ಲ ಒಂದಿಗೆ ನಿನ್ನ ಬಾಯಿ ತಪ್ಪಿದ್ದ 2019 ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ದೊಡ್ಡ ಖರ್ಗೆ ಅವರು ಹಿರಿಯರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬಾಯಿ ಚಪ್ಪಲಿದ್ದ ಸೋಲಂತ ಕೆಲಸ ಆಯ್ತು. ಇವತ್ತು ಬಾಯಿ ಚಪ್ಪಲಿಗೆ ಮಾತಾಡ್ತಾ ಇದ್ದೀವಿ, ಅಧಿಕಾರ ಇದೆ ಅಂತ ಹೇಳಿ. ಇವತ್ತು ಬಾಯಿ ಚಪ್ಪಲಿಗೋಸ್ಕರ ಏನು ಮಾತಾಡ್ತಿದ್ವು? ಮುಂದಿನ ದಿನಗಳಲ್ಲಿ ಈ ಜಿಲ್ಲೆ ಜನರು ಪ್ರಿಯಾಂಕ ಖರ್ಗೆ ಅವರ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರ. ಕಲ್ಯಾಣ ಕರ್ನಾಟಕದಲ್ಲಿ ಸೋಲ್ತೀನಿ ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕವನ್ನ ಬಿಟ್ಟು ಓಡೋಗಿ ಬೇರೆ ಕಡೆ ಬೇರೆ ಕಡೆ ಎಲೆಕ್ಷನ್ ನಿಂತಿದ್ರು. ಮರ್ತೋಗ್ಬಿಟ್ಟಿದೆ ಅವರಿಗೆ. ಮೊಳಕಾಲ್ಮೂರಲ್ಲಿ ನಿಂತಿದ್ರಲ್ಲ ಸರ್ ಲಾಸ್ಟ್ ಟೈಮ್. ಮೊಳಕಾಲ್ಮೂರು ಕೂಡ ಸೇರಿಸಬೇಕು ಕಲ್ಯಾಣ ಕರ್ನಾಟಕಕ್ಕೆ ಅಂತ ಅವ್ರ ಸಬ್ ಕಮಿಟಿ ಚೇರ್ಮನ್ ಆಗಾಗ ಅವ್ರ ಪ್ರಸ್ತಾವನೆ. ಏನಪ್ಪ ಇದು? ನೀವು ನನಗೆ ಉಪದೇಶ ಮಾಡಿ, ತೊಂದರೆ ಇಲ್ಲ, ನಿಮ್ಗೆ ಏನಾದರೂ ಚೆನ್ನಾಗಿದ್ದು ಇದ್ರೆ ನನಗೆ ಪಪ್ಪು ಅಂತ ಇದ್ದಾರೆ ಇವತ್ತು. ಕರ್ನಾಟಕದ ಪಪ್ಪು ಅಂತೆ. ನಾನೇ ಪಪ್ಪು ಅಂದ್ರೆ ಅವ್ರೇನಿರ್ಬೇಕು ಮತ್ತೆ? 10 ಸಾಲ ಕನ್ನಡದಲ್ಲಿ ಮಾತಾಡಕ್ ಬರಲ್ಲ ಮನುಷ್ಯನ್ಗೆ, ನಮಗೆ ಬೇರೆ ಹೇಳೋದು ಇವರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಕೂಡ ಮಾತನಾಡಿ ತಮ್ಮ ಆಕ್ರೋಶದ ನುಡಿಗಳನ್ನ ಹೊರಹಾಕಿದ್ರು. 18ರಿಂದ 20 ಜನರ ಹತ್ಯೆಯಾಗಿದೆ, ಪಾಳೆಗಾರಿಕೆ ನಡೀತಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅದಕ್ಕೆ ಯಾರದ್ದೋ ಮಾತನ್ನ ನಂಬಬೇಡಿ, ಸತ್ಯ ತಿಳ್ಕೊಂಡು ಮಾತಾಡಿ ಅನ್ನುವ ಸವಾಲ್ ಹಾಕಿದ್ರು ಪ್ರಿಯಾಂಕ್ ಖರ್ಗೆ. ಶಾಶ್ವತ ಅನ್ನೋ ರೀತಿಯಲ್ಲಿ ತಾವೇನ್ ನಡ್ಕೊಳ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ನಿಮ್ಮ ತಂದೆಯವರು ಕೂಡ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಂತ ಒಬ್ಬ ಹಿರಿಯ ನಾಯಕರ ಮಗನಾಗಿ ನಿಮ್ಮ ನಡವಳಿಕೆಯನ್ನು ಇವತ್ತು ಗುಲ್ಬರ್ಗಾ ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ. ಯಾವ ಪಾಳೆಗಾರಿಕೆ, ಗುಂಡಾಗರ್ದಿ,
ಇದ್ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಎಚ್ಚರಿಕೆನ ಕೊಡೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರು ಬಂದಿದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡಕ್ ಬಂದ್ರಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಬಿಜೆಪಿ ಅವರು. ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನಾಪ್ ಕೇಸ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು, ಅದು ಕೂಡ ನನ್ನ ಮೇಲೆ ಹಾಕಿದ್ರು. ಅಧಿಕಾರದಲ್ಲಿ ಇದ್ದಾಗ ಒಂದು ಸರಿ ಕಲಬುರಗಿ ವಿಸಿಟ್ ಇರಲಿಲ್ಲ ಇವ್ರದ್ದು. ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು, ಶೆಡ್ಯೂಲ್ ತೆಗೆದು ನೋಡಿ, ಏನು ಒಂದು ಸರಿ ಇರಲಿಲ್ಲ. ಆದರೆ ಈಗ ಕಲಬುರಗಿಗೆ ಇವ್ರದ್ದು 4ನೇ ವಿಸಿಟ್. ಸೊ ಇಡೀ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಸಾಕಷ್ಟು ರೀತಿಯಾಗಿ ಪಡೆದುಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ರಾಜ್ಯಪಾಲರ ಅಂಗಳಕ್ಕೆ ದೂರು ಹೋಗಿದೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ನಾರಾಯಣಸ್ವಾಮಿ ಗಲಾಟೆಯು ಕೂಡ ರಾಜ್ಯಪಾಲರ ಅಂಗಳಕ್ಕೆ ಬಂದಿದೆ. ಹಾಗಾದ್ರೆ ಏನಾಗಿದೆ ಈಗ ಈ ಒಂದು ಪ್ರಕರಣದಲ್ಲಿ? ರಾಜ್ಯಪಾಲರ ಅಂಗಳಕ್ಕೆ ಬಂದಂತಹ ದೂರಲ್ಲಿ ಏನಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಇದೀಗ ಇವರಿಬ್ಬರ ನಡುವಿನ ಗಲಾಟೆ ರಾಜ್ಯಪಾಲರ ಅಂಗಳದಲ್ಲಿದೆ. ಕಲಬುರಗಿ ಐಬಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಮುತ್ತಿಗೆ ಹಾಕಿದ್ರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದೆ. ಬಿಜೆಪಿ ನಿಯೋಗ ದೂರನ್ನ ಸಲ್ಲಿಸಿದ್ದು ಈಗಾಗಲೇ ಛಲವಾದಿ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಲಾಗಿದೆ. ಇನ್ನು ಸಚಿವ ಸ್ಥಾನದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಕಿತ್ತೊಗಿಬೇಕು ಅಂತ ಹೇಳಿ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಈ ಒಂದು ಜಗಳದಿಂದ ಹಕ್ಕುಚ್ಯುತಿ ಆಗಿರೋದು ಯಾರದ್ದು ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಇದೀಗ ದೂರು ಪ್ರತಿ ದೂರುಗಳಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಹಕ್ಕುಚ್ಯುತಿಯ ವಿಚಾರವನ್ನ ಬಿಜೆಪಿ ಇಟ್ಟುಕೊಂಡಿದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ದಾರೆ ನೋಡಿ. ಇದ್ರೆ ಏನಾದ್ರೂ ಹಕ್ಕುಚ್ಯುತಿ ಹೇಗಾಯ್ತು ನಿಮ್ದು ಅದನ್ನ ಹೇಳಿ ನನಗೆ. ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರಿಗೆ ಅಥವಾ ಯಾರಿಗಾನ ಇರ್ಬೋದು ರೀ, ನಾಯಿ ಅನ್ಬೋದಾ? ಯಾರಿಗಾನ ಇರ್ಬೋದು. ಒಬ್ಬ ನಾಗರಿಕನ ನಾಯಿ ಅನ್ನಕ್ಕೆ ನಿಮಗೆ ಅಧಿಕಾರ ಇದೆಯಾ? ಆದರೆ ನಾಳೆ ನಾವು ಎಲ್ಲ ನಾಯಕರಿಗೆ, ಬಿಜೆಪಿ ನಾಯಕರಿಗೆ ನೀವು ನಾಯಿ ಹಂದಿ ಹೇಳಿದ್ರೆ ಒಪ್ಕೊಂತೀರಾ? ನೀವು ಅಲ್ಲಿ ಬಂದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ನೀವು ಇವತ್ತು ಅಕ್ಕಿ ಕಳ್ಳಂಗೆ ಕೊಟ್ಟಿದ್ದೀರಾ, ನಾಳೆ ಯಾರಿಗಾನ ಬೇರೆಯವ್ರಿಗೆ ಬೇರೆ ದೊಡ್ಡ ಕಳ್ಳಂಗೆ ಕೊಡ್ತಿರೋ ಚಿಕ್ಕ ಕಳ್ಳಂಗೆ ಕೊಡ್ತಿರೋ ಗೊತ್ತಿಲ್ಲ. ಯಾರಿಗೇನೇ ಕೊಟ್ಟರು ಕೂಡ ಚಿತಾಪುರ ಜನರು ಅಭಿವೃದ್ಧಿ ಪರಾನೇ ವೋಟ್ ಮಾಡೋದು. ಪ್ರಿಯಾಂಕ್ ಖರ್ಗೆ ಹಟಾವ್, ಬಿಜೆಪಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ನಾರಾಯಣ ಸ್ವಾಮಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ಅಶೋಕ್ ಕೋ ಬಚಾವ್ ಆಂದೋಲನ ಇದು. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ, ಅವ್ರು ಹೆಂಗ್ ವಿಕ್ಟಿಮ್ ಆದ್ರು? ಒಂದು ಸ್ಟೇಟ್ಮೆಂಟ್, ಆ ನಂತರ ರಾತ್ರಿ 5 ಗಂಟೆಗಳ ಕಾಲ ತಿರಂಗಾಯಾತ್ರೆಯ ಸಂದರ್ಭದಲ್ಲಿ ಮಾಡಿದಂತಹ ದಿಗ್ಬಂಧನ, ಅದಕ್ಕೆ ಇದೀಗ ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಬಿಜೆಪಿ ಮಾಡಿರುವಂತಹ ಅಸ್ತ್ರ ಹೋರಾಟ ಇವೆಲ್ಲವೂ ದೊಡ್ಡ ಮಟ್ಟದ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಪಕ್ಷಗಳು ಯಾವ ರೀತಿಯಾಗಿ ಒಂದು ವಿಚಾರವನ್ನ ಸಿಕ್ಕಿದ್ರೆ ಸಾಕು ಅದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಳ್ತವೆ ಅಂತ ಹೇಳಿ, ಅದೇ ರೀತಿಯಾಗಿ ಇದೀಗ ಬಿಜೆಪಿ ಕೂಡ ಈ ಒಂದು ಪ್ರಕರಣವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ಅದಕ್ಕೆ ತಿರುಗೇಟು ಕೊಡುವಂತಹ ಪ್ರಯತ್ನ ಕಾಂಗ್ರೆಸ್ನಿಂದಲೂ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಪ್ರತಿನಿತ್ಯ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಇವತ್ತಿನ ಈ ವಿಶೇಷ ಬುಲೆಟಿನ್ನ 2ನೇ ಸುದ್ದಿಯನ್ನ ನಾವು ನೋಡೋದಾದ್ರೆ, ತಮನ್ನಾ ರಾಯಭಾರಕ್ಕೆ ರಮ್ಯಾ ಸಿಡಿನುಡಿ. ಕನ್ನಡ ಅಸ್ಮಿತೆ ಸ್ಮರಿಸಿದ ದಿವ್ಯ ಸ್ಪಂದನ. ನಾಡಿನ ನಾಡಿ ಚಂದನಕ್ಕೆ ಅಪಸ್ವರ. ಸ್ಯಾಂಡಲ್ ಸುಂದರಿ ಸಂದೇಶ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ. ಆದರೆ ಈಗ ಅವರನ್ನ ರಾಯಭಾರಿಯನ್ನಾಗಿ ಮಾಡಿದ್ದಕ್ಕೆ ತೀವ್ರ ಆಕ್ರೋಶ, ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹೋರಾಟಗಳು ಆರಂಭ ಆಗಿದೆ. ತಮನ್ನಾ ಭಾಟಿಯಾ ಅವರನ್ನ ರಾಯಭಾರಿಯನ್ನಾಗಿ ಯಾಕೆ ಮಾಡಿದ್ರಿ? ಕನ್ನಡದವರು ಯಾರೂ ಸಿಗ್ಲಿಲ್ವಾ ನಿಮ್ಗೆ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ತಮನ್ನಾ ರಾಯಭಾರಕ್ಕೆ ಆಕ್ಷೇಪ ಎತ್ತಿದ್ದಾರೆ ಸ್ಯಾಂಡಲ್ವುಡ್ನ ಮಂದಿ. ನಟಿ ರಮ್ಯಾ, ಕಾರುಣ್ಯ ರಾಮ್ ಸೇರಿದಂತೆ
ಹಲವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಅಸ್ಮಿತೆಯ ವಿಚಾರವನ್ನ ಎತ್ತಿ ಹಿಡಿತಾ ಇದ್ದಾರೆ. ಈಗಾಗಲೇ ನಾಡಿನ ನಾಡಿ ಚಂದನಕ್ಕೆ ದೊಡ್ಡ ಮಟ್ಟದ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ತಮನ್ನಾ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯನ್ನಾಗಿ ಮಾಡಿದ್ರಿ? ಯಾವುದೇ ಕನ್ನಡದ ನಟಿಯರು ನಿಮ್ಗೆ ಸಿಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಈಗ ಹೋರಾಟದ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ಮಂದಿಯೂ ಕೂಡ, ಅದರಲ್ಲೂ ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಅವರು ಈ ವಿಚಾರವನ್ನ ಇಟ್ಕೊಂಡು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದೇ ಒಂದು ಬ್ರ್ಯಾಂಡ್, ಅದಕ್ಕೆ ರಾಯಭಾರಿಯ ಅಗತ್ಯ ಇಲ್ಲ. ಯಾರು ಬಳಸ್ತಾರೋ ಕನ್ನಡಿಗರು ಅಥವಾ ಯಾರು ಅದನ್ನ ಬಳಸುವಂತಹ ಗ್ರಾಹಕರಿದ್ದಾರೋ ಅವರೇ ರಾಯಭಾರಿಗಳು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ದುಡ್ಡು ವೇಸ್ಟ್ ಅನ್ನುವಂತಹ ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಸ್ಯಾಂಡಲ್ವುಡ್ನ ನಟಿಯರು ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ತಮನ್ನಾ ಭಾಟಿಯಾ ಅವರನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಈಗಾಗಲೇ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ವಿಚಾರವನ್ನ ಹೇಳಿದ್ದಾರೆ. ಪ್ಯಾನ್ ಇಂಡಿಯಾದಲ್ಲಿ ಇರುವಂತಹ ಕನ್ನಡದ ನಟಿಯರ ಆಯ್ಕೆ ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆಯಾದ್ರೆ, ಯಾವ ಕಾರಣಕ್ಕಾಗಿ ಇಲ್ಲಿ ರಾಯಭಾರ ಬೇಕಾಗಿತ್ತು, ರಾಯಭಾರಿಯ ಅಗತ್ಯ ಇರಲಿಲ್ಲ ಅನ್ನೋದು ರಮ್ಯಾ ವಾಚ. ಹಾಗಾದ್ರೆ ತಮನ್ನಾ ವರ್ಸಸ್ ರಮ್ಯಾ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಸಾಕಷ್ಟು ವಿಚಾರಗಳನ್ನ ಇವತ್ತು ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮೈಸೂರು ಸ್ಯಾಂಡಲ್ ಉತ್ಪನ್ನಗಳಿಗೆ ತಮನ್ನಾ ರಾಯಭಾರವನ್ನ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ತೆಲುಗು ನಟಿಯಾಗಿದ್ದಾರೆ ತಮನ್ನಾ, ರಾಯಭಾರಿಯಾಗಿ ಅವರನ್ನ ಮಾಡಲಾಗಿದೆ. ಹಾಗಾದ್ರೆ ಏನ್ ಕಾರಣ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಮ್ಯಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ನಟಿಯರು ಇರ್ಲಿಲ್ವಾ ಅನ್ನುವ ಪ್ರಶ್ನೆ ಒಂದು ಕಡೆಯಾದ್ರೆ, ಸ್ಯಾಂಡಲ್ ಸೋಪ್ ಅನ್ನೋದೇ, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದೇ ಒಂದು ದೊಡ್ಡ ಮಟ್ಟದ ಬ್ರ್ಯಾಂಡ್ ಆಗಿದೆ. ಹಾಗಾದ್ರೆ ಇದಕ್ಕೆ ರಾಯಭಾರಿ ಬೇಕಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿನೇ ಬೇಕಿಲ್ಲ, ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಸ್ಮಿತೆಯ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಈ ರೀತಿಯಾಗಿ ಅಷ್ಟು ಕೋಟಿ ಕೋಟಿ ಹಣವನ್ನ ರಾಯಭಾರಿಯನ್ನಾಗಿ ಮಾಡಿ ಅವರಿಗೆ ಸುರಿದಿರಲ್ಲ, ಅದು ದುಡ್ಡು ವೇಸ್ಟ್, ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅನ್ನುವ ಸಲಹೆಯನ್ನ ಕೂಡ ಈಗಾಗಲೇ ನಟಿ ರಮ್ಯಾ ಅವರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕಿರುವ ಈ ಒಂದು ಪೋಸ್ಟ್ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ರಮ್ಯಾ ಅವರು ಬರೆದಿರುವಂತಹ ಈ ಒಂದು ಪತ್ರದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ರಮ್ಯಾ ಸಾಕಷ್ಟು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅವರ ಆ ಲೆಟರ್ ಅಲ್ಲಿ ಏನಿದೆ ನೋಡೋಣ. ಸಂದೇಶ ತಲುಪಿಸಲು ವಿಭಿನ್ನ ಹಾಗೂ ಕ್ರಿಯಾಶೀಲ ಮಾರ್ಗಗಳಿವೆ. ಒಂದು ಉತ್ಪನ್ನವನ್ನ ಪ್ರಚಾರ ಮಾಡೋಕೆ ರಾಯಭಾರಿಯನ್ನ ನೇಮಿಸೋದು ಹಳೆ ಸಂಪ್ರದಾಯ. ಇದು ತೆರಿಗೆದಾರರ ಹಣವನ್ನ ವ್ಯರ್ಥ ಮಾಡುತ್ತದೆ. ಈಗ ಸದ್ಯಕ್ಕೆ ಸೆಲೆಬ್ರಿಟಿಗಳು ಹೇಳಿದ್ರು ಎಂಬ ಕಾರಣಕ್ಕೆ ಸಾರ್ವಜನಿಕರು ಆ ಉತ್ಪನ್ನವನ್ನ ಕೊಳ್ಳೋದಿಲ್ಲ. ತಮ್ಮನ್ನ ಸೋಪು ಸೆಲೆಬ್ರಿಟಿಯಂತೆ ಕಾಣಿಸುವಂತೆ ಮಾಡೋದಿಲ್ಲ ಅನ್ನೋದು ಅವರಿಗೆ ಗೊತ್ತು. ಜನರು ನಿಷ್ಠಾವಂತ ಗ್ರಾಹಕರಾಗಲು ನಿಮ್ಮ ಉತ್ಪನ್ನವು ಉತ್ತಮವಾಗಿರಬೇಕು. ನಮ್ಮಲ್ಲಿ ಉತ್ತಮ ಉತ್ಪನ್ನ ಮಾತ್ರವಲ್ಲದೆ ಅದು ಪರಂಪರೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಬಳಸಿದ ಮತ್ತು ಬಳಸುವ ಪ್ರತಿಯೊಬ್ಬ ವ್ಯಕ್ತಿಯೂ ರಾಯಭಾರಿನೇ. ಪ್ರತಿಯೊಬ್ಬ ಕನ್ನಡಿಗನು ಒಬ್ಬ ರಾಯಭಾರಿ. ಅದನ್ನ ಜಗತ್ತಿಗೆ ತೋರಿಸಲು ಪ್ರತಿಯೊಬ್ಬ ಕನ್ನಡಿಗನನ್ನ ತೊಡಗಿಸಿಕೊಳ್ಳಿ. ಆಪಲ್ ನಂತಹ ಪ್ರತಿಷ್ಠಿತ ಕಂಪನಿಯೇ ದುಡ್ಡು ಕೊಟ್ಟು ಯಾವುದೇ ರಾಯಭಾರಿ ನೇಮಿಸಿಲ್ಲ. ಪ್ರತಿಷ್ಠಿತ ಸೋಪ್ಗಳು ಕೂಡ ಯಾವುದೇ ರಾಯಭಾರಿ ಮಾಡಿಲ್ಲ. ಯಾವಾಗ ಮೈಸೂರು ಸ್ಯಾಂಡಲ್ ಸೋಪ್ ತಮನ್ನಾ ಭಾಟಿಯಾ ಅವರನ್ನ ರಾಯಭಾರಿ ಅಂತ ಹೇಳಿ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಆಯಿತು, ಸಾಕಷ್ಟು ಹೋರಾಟಗಳು ನಡೀತಾ ಇದ್ವೆ, ಸಾಕಷ್ಟು ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅವರ ಆಯ್ಕೆಯಾಯಿತು, ಕನ್ನಡದ ನಟಿಯರು ಆಗಿರ್ಬೋದು ಅಥವಾ ಕನ್ನಡದವರು ಸಿಗ್ಲಿಲ್ವಾ ನಿಮ್ಗೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಈಗಾಗಲೇ ಆಕ್ಷೇಪಗಳು, ಆಕ್ರೋಶಗಳು ವ್ಯಕ್ತವಾದ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಇದಕ್ಕೆ ರಿಪ್ಲೈಯನ್ನ ಮಾಡಿದ್ದು, ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದೇ ಒಂದು ದೊಡ್ಡ ಮಟ್ಟದ ಬ್ರ್ಯಾಂಡ್, ಅದಕ್ಕೆ ಯಾವುದೇ ರೀತಿಯ ರಾಯಭಾರಿಯ ಅಗತ್ಯ ಇಲ್ಲ, ದುಡ್ಡನ್ನ ವೇಸ್ಟ್ ಮಾಡಿದಿರಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಅನ್ನುವ ಸಲಹೆಯ ಜೊತೆಗೆ ಯಾವುದೇ ಒಂದು ಮೆಸೇಜ್ ಅನ್ನ ನೀವು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಭಿನ್ನವಾದಂತಹ ಕ್ರಿಯಾಶೀಲ ಮಾರ್ಗಗಳಿರುತ್ತೆ. ಅದಕ್ಕೆ ರಾಯಭಾರಿಯೇ ಬೇಕು ಅನ್ನುವಂತಹ ಅವಶ್ಯಕತೆ ಇರಲ್ಲ. ಒಂದು ಉತ್ಪನ್ನವನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ರಾಯಭಾರಿಯನ್ನ ನೇಮಿಸೋದು ಅನ್ನುವಂಥದ್ದು ಅದು ಈಗಿನ ಟ್ರೆಂಡ್ ಅಲ್ಲ, ಹಳೇ ಸಂಪ್ರದಾಯ.
ಯಾಕಂದ್ರೆ ಜನ ತೆರಿಗೆಯನ್ನ ಕೊಡ್ತಾರೆ, ತೆರಿಗೆಯ ಹಣವನ್ನ ಇಲ್ಲಿ ನೀವು ವ್ಯರ್ಥ ಮಾಡ್ತಾ ಇದ್ದೀರಾ, ಸುಮ್ಮನೆ ಹಣವನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಸದ್ಯಕ್ಕೆ ಸೆಲೆಬ್ರಿಟಿಗಳು ಹೇಳಿದ್ರು ಅನ್ನುವ ಕಾರಣಕ್ಕೆ ಸಾರ್ವಜನಿಕರು ಇತ್ತೀಚೆಗೆ ಆ ಉತ್ಪನ್ನಗಳನ್ನ ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಈಗ ಅಂತಹ ಯಾವುದೇ ಟ್ರೆಂಡ್ ಈಗ ಇಲ್ಲ. ತಮ್ಮನ್ನ ಸೋಪು ಸೆಲೆಬ್ರಿಟಿಯಂತೆ ಕಾಣಿಸುವಂತೆ ಮಾಡೋದಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತು. ಜನ ಬುದ್ಧಿವಂತರಿದ್ದಾರೆ. ಈಗಾಗಲೇ ಪ್ಯಾನ್ ಇಂಡಿಯಾ ವಿಚಾರವನ್ನ ಇಟ್ಟುಕೊಂಡು ನೀವು ಪ್ರಚಾರ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಅದರ ಅವಶ್ಯಕತೆಯೇ ಇರಲಿಲ್ಲ. ಜನ ನಿಷ್ಠಾವಂತ ಗ್ರಾಹಕರಾಗೋದಕ್ಕೆ ನಿಮ್ಮ ಉತ್ಪನ್ನ ಅದು ಉತ್ತಮವಾಗಿರಬೇಕು ಅಥವಾ ಅದು ಕ್ವಾಲಿಟಿ ಆಗಿರಬೇಕು ಅನ್ನೋದನ್ನು ಕೂಡ ರಮ್ಯಾ ಹೇಳ್ತಾರೆ. ನಮ್ಮಲ್ಲಿ ಉತ್ತಮ ಉತ್ಪನ್ನ ಮಾತ್ರ ಅಲ್ಲದೆ ಅದು ಪರಂಪರೆಯನ್ನು ಕೂಡ ಹೊಂದಿದೆ. ಯಾಕಂದ್ರೆ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. 1916ರಿಂದ ಇರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ ನಂತರ KSDL ಆಗಿದ್ದು 1980ರಲ್ಲಿ. ಇಂತಹ ಸಂದರ್ಭದಲ್ಲಿ ಇಷ್ಟು ಉತ್ತಮವಾದಂತಹ ವಿಶ್ವಾಸವನ್ನು ಹೊಂದಿರುವ ಸೋಪ್ಗೆ ರಾಯಭಾರಿಯ ಅಗತ್ಯ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಇನ್ನು ನಟಿ ರಮ್ಯಾ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅನಿಸಿಕೆಯನ್ನ ಹಂಚಿಕೊಂಡಿದ್ರೆ, ಸ್ಯಾಂಡಲ್ವುಡ್ನ ಮತ್ತೊಬ್ಬ ನಟಿ ಕಾರುಣ್ಯ ರಾಮ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತನ್ನ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೈಸೂರ್ ಸ್ಯಾಂಡಲ್ ಸೋಪ್ ಅನ್ನೋದು ಕನ್ನಡಿಗರ ಹೆಮ್ಮೆಯ ಉತ್ಪನ್ನ. ಇಂತಹ ಉತ್ಪನ್ನದ ಪ್ರಚಾರಕ್ಕೆ ಕನ್ನಡದ ಒಬ್ಬ ನಟಿಯೂ ಸಿಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹೇಳ್ತಾ ಇದ್ದಾರೆ. ಇದು ಬ್ರ್ಯಾಂಡ್, ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್. ಹಾಗಾಗಿ ಇಂತಹ ಒಂದು ಉತ್ಪನ್ನದ ಪ್ರಚಾರಕ್ಕೆ ಕನ್ನಡದ ಒಬ್ಬ ನಟಿಯೂ ಸಿಗ್ಲಿಲ್ವಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಪರಭಾಷೆಯ ನಟಿಯಿಂದಲೇ ಪ್ರಚಾರ ಬೇಕಾ? ಒಬ್ಬ ಕನ್ನಡದ ನಟಿ ಯಾರು ಒಬ್ರು ನಿಮ್ಗೆ ಸಿಗ್ಲಿಲ್ವಾ? ಕನ್ನಡದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅವರು ಕೇಳಿದ್ದಾರೆ. ದಯಮಾಡಿ ನಮ್ಮ ನಾಡಿನ ಪ್ರತಿಭೆಗಳಿಗೆ ಮೊದಲ ಆದ್ಯತೆ ಕೊಡಿ ಅಂತ ಹೇಳಿ ಕಾರುಣ್ಯ ರಾಮ್ ಕೂಡ ತನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸ್ಯಾಂಡಲ್ವುಡ್ನ ನಟಿಯರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾರ್ಯಾರ ಮೊರೆ ಹೋದ್ವಿ, ಯಾರ್ಯಾರು ಯಾವ್ಯಾವ ಪ್ರಾಡಕ್ಟ್ಗಳಿಗೆ ಅವರು ಆಲ್ರೆಡಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಯಾಕೆ ಆಗ್ಲಿಲ್ಲ ಅನ್ನುವಂತಹ ಲಿಸ್ಟ್ ಅನ್ನ ಕೊಟ್ಟಿದೆ. ಅವರನ್ನ ಹೊರತುಪಡಿಸಿ ಬೇರೆ ಯಾರೂ ಕನ್ನಡದ ನಟಿಯರು ಸಿಗ್ಲಿಲ್ವಾ? ನಟಿಯರೇ ಬೇಕಾ ಅನ್ನೋದು ಮತ್ತೊಂದು ಪ್ರಶ್ನೆ. ಅಷ್ಟು ಮಾತ್ರ ಅಲ್ಲ, ಹುಡುಗಿರೇ ಬೇಕಾ ಅನ್ನೋದು ಮತ್ತೊಂದು ಚರ್ಚೆ ಆಗ್ತಿದೆ, ಅದು ಬೇರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಕನ್ನಡದವರು ಯಾರು ಸಿಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಕನ್ನಡದ ನಟ ನಟಿಯರು ಕೂಡ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಜಕೀಯ ಚರ್ಚೆ ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ರಾಜಕೀಯದ ನಾಯಕರು ಕೂಡ ಇದರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನಾವು ನಟಿ ರಮ್ಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡದನ್ನ ನೋಡಿದ್ವಿ. ಅಷ್ಟು ಮಾತ್ರ ಅಲ್ಲ, ಇದೀಗ ಮತ್ತೊಬ್ಬ ನಟಿ ಕಾರುಣ್ಯ ರಾಮ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದ ವಿಚಾರವನ್ನ, ಕನ್ನಡದ ನಟಿಯರು ಯಾರೂ ಸಿಗ್ಲಿಲ್ವಾ, ಪರಭಾಷಿಕರೇ ನಿಮ್ಗೆ ಬೇಕಾ, ಕನ್ನಡದವರಿಗೆ ಮೊದಲ ಆದ್ಯತೆ ಕೊಡಿ, ಇದು ಕನ್ನಡದ ಉತ್ಪನ್ನ, ಕನ್ನಡ ನಮ್ಮ ನಾಡಿನ ಹೆಮ್ಮೆಯ ಉತ್ಪನ್ನ. ಇದು ಇಂತಹ ಸಂದರ್ಭದಲ್ಲಿ ಇಡೀ ರಾಷ್ಟ್ರಮಟ್ಟಕ್ಕೆ ಇದು ಹೋಗಬೇಕು ಅಂತ ಹೇಳಿದ್ರೆ ಕನ್ನಡದವರಿಗೆ ಅವಕಾಶವನ್ನ ಮಾಡಿಕೊಡಿ. ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ ಇದೀಗ ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಎಲ್ಲಾ ಜನರು ಕೂಡ ಈಗ ಎಲ್ಲಾ ಕಡೆಗೂ ಕೂಡ ಸಲ್ಲುವವರು ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಈಗ ತೆಲುಗಿನ ನಟಿಯನ್ನ ತಂದು ನೀವು ಪ್ಯಾನ್ ಇಂಡಿಯಾದ ವಿಚಾರವನ್ನ ಹೇಳ್ತಾ ಇದ್ದೀರಾ, ಕನ್ನಡದವರು ಯಾರೂ ಸಿಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ರಾಜಕೀಯದಲ್ಲೂ ಕೂಡ ರಾಜಕೀಯದ ನಾಯಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ.